ಕೈಗಾರಿಕೆ ಭೂಮಿ ಕೊಡಲು ರೈತರು ಸಿದ್ಧ, ಸರ್ಕಾರ ಮುಂದಾಗುತ್ತಿಲ್ಲ. ಪ್ರತಿಭಟನಾಕಾರರ ಆಕ್ರೋಶ. ಯಾವುದು ನ್ಯಾಯಯುತವಾಗಿದೆ, ಯಾವುದು ಅನ್ಯಾಯಯುತವಾಗಿದೆ ಅಂತೇಳಿ ಇಲ್ಲಿ ಒಪ್ಕೊಂಡು ಇನ್ನೊಂದು ಮನೆಗಳಿದ್ದಾರೆ. ತುಂಬಾ ಜನ ಅವ್ರು ಯಾರಪ್ಪ ಕೆಲಸ ಮಾಡೋರು. ಸತ್ಯ ಮತ್ತು ಸುಳ್ಳಿನ ನಡುವೆ ನಡೆಯುತ್ತಿರುವ ಹೋರಾಟವಿದು. ಸುಳ್ಳನ್ನು ಎಷ್ಟೇ ಬಾರಿ ಹೇಳಿದರೂ ಸತ್ಯ ಸತ್ಯವೇ ಆಗಿದೆ. ಕೆಲವು ರೈತ ನಾಯಕರು ಮಾಧ್ಯಮಗಳಿಗೆ ಮತ್ತು ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ತಪ್ಪು ಮಾಹಿತಿ ನೀಡುವಲ್ಲಿ ನಿರತರಾಗಿದ್ದಾರೆ. ಇದನ್ನು ಕೂಡಲೇ ನಿಲ್ಲಿಸಬೇಕು. ತಾಲೂಕಿಗೆ ಕೈಗಾರಿಕೆಗಳು ಬರಲು ಅವಕಾಶ ಮಾಡಿಕೊಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ರಾಮಾಂಜನಪ್ಪ ಸರ್ಕಾರವನ್ನು ಒತ್ತಾಯಿಸಿದರು. ನಗರದ ಜಿಲ್ಲಾಡಳಿತ ಭವನದ ಎದುರು ಜಂಗಮಕೋಟೆ ಹೋಬಳಿ ಕೆಐಎಡಿಬಿ ಜಮೀನುಗಳ ರೈತರ ಪರ ಹೋರಾಟ ಸಮಿತಿ ಮತ್ತು ಇತರೆ ದಲಿತ ಪರ, ಪ್ರಗತಿಪರ ರೈತ ಸಂಘಟನೆಗಳು ಕೈಗಾರಿಕೆ ಸ್ಥಾಪಿಸಿ ರೈತರ ಭೂಮಿಗೆ ಎಕರೆಗೆ 4 ಕೋಟಿ ಪರಿಹಾರ ನಿಗದಿಪಡಿಸಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿ ಮಾರ್ಚ್ 23ರಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಹೋರಾಟದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳಲ್ಲಿ ಸರ್ಕಾರ 2823 ಎಕರೆ ಭೂಮಿಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಳ್ಳಲು 2024ರಲ್ಲಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿತ್ತು. ಈ ಪೈಕಿ 730 ಎಕರೆ ಖರಾಬು, 539 ಎಕರೆ ಬೀಳು ಭೂಮಿ, 525 ಎಕರೆ ಪಿಎಸ್ಎಲ್ ಕಂಪನಿಗೆ ಸೇರಿದ ಭೂಮಿ, ಒಟ್ಟು 1794 ಎಕರೆ ಭೂಮಿ ಈಗಾಗಲೇ ಸರ್ಕಾರದ ವಶದಲ್ಲಿದೆ. ಇನ್ನುಳಿದ 1029 ಎಕರೆ ಜಮೀನಿನ ಪೈಕಿ 80% ರೈತರು ಕೈಗಾರಿಕೆಗೆ ಸ್ಥಾಪನೆಗೆ ಭೂಮಿ ಕೊಡಲು ಸ್ವಯಂ ಪ್ರೇರಣೆಯಿಂದ ಒಪ್ಪಿಗೆ ಸೂಚಿಸಿರುತ್ತಾರೆ. ಆದರೂ ಕೆಲವರು ನಮ್ಮ ಬಳಿ 850 ಮಂದಿ ರೈತರಿದ್ದು ಇವರ್ಯಾರೂ ಕೂಡ ಭೂಮಿ ಕೊಡಲು ಸಿದ್ಧರಿಲ್ಲ. ಸರ್ಕಾರ ಕೂಡಲೇ ಅಂತಿಮ ಅಧಿಸೂಚನೆ ಕೈಬಿಡಬೇಕೆಂದು ಪ್ರತಿಭಟನೆಯ ಹೆಸರಿನಲ್ಲಿ ಸುಳ್ಳಿನ ಪ್ರಚಾರ ಮಾಡುತ್ತಾ ಸರ್ಕಾರ ಮತ್ತು ಜನತೆಯನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರಿದರು. ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳ ಒಂದು ಕೆಐಡಿಬಿ ರೈತಪರ ಹೋರಾಟ ಸಮಿತಿ ಇವತ್ತೇನು ಹೋರಾಟ ಮಾಡ್ತಿದೆ, ಇದು ಸತ್ಯ ಮತ್ತು ಸುಳ್ಳಿನ ನಡುವೆ ನಡೀತಾ ಇರ್ತಕ್ಕಂತಹ ಒಂದು ಹೋರಾಟ. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಸುಳ್ಳನ್ನು 1000 ಸರಿ ಹೇಳಿದ್ರು ಅದು ಸುಳ್ಳೇ ಆಗಿರುತ್ತೆ ಹೊರತು ಸತ್ಯ ಹೇಳಲಿಕ್ಕಾಗೋದಿಲ್ಲ. ಹೀಗಾಗಿ ಕೆಲವು ರೈತ ಮುಖಂಡರು ಮಾಧ್ಯಮಗಳಲ್ಲಿ ಮತ್ತು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ನಾನು ಹೇಳೋದಿಷ್ಟೇ, 2823 ಎಕರೆಯಲ್ಲಿ 491 ಎಕರೆ ಸರ್ಕಾರ ನೀರಾವರಿಯನ್ನು ಬಿಟ್ಟಿದೆ. ಇದು ನಮ್ಮ ಬೇಡಿಕೆ ಆಗಿತ್ತು. ಈ ಬೇಡಿಕೆ ಈಡೇರಿದೆ. ಇನ್ನು ಉಳಿದಂತೆ 2333 ಎಕರೆ ಏನಿದೆ, ಅದರಲ್ಲಿ ಸರ್ಕಾರಿ ಜಮೀನು 1250 ಎಕರೆ ಇದೆ. 1250 ಎಕರೆ ಇದ್ದರೆ ಇನ್ನು ಬೇಕಾಗಿರ್ತಕ್ಕಂಥದ್ದು 1000 ಚಿಲ್ಲರೆ ಎಕರೆ. ಅದರಲ್ಲಿ ನಮಗೆ ಈಗ PSL ಕಂಪನಿದು 525 ಎಕರೆ ಇದೆ. ಇನ್ನು ಉಳಿಕೆ ರೈತರಿಂದ ಬೇಕಾಗಿರ್ತಕ್ಕಂಥದ್ದು 538 ಎಕರೆ. 538 ಎಕರೆಯಲ್ಲಿ ಗೊಲ್ಲಹಳ್ಳಿ ಮತ್ತು ದೇವಗಾನಹಳ್ಳಿ ಒಂದೇ ಜಾಗದಲ್ಲಿ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಉಳಿದಂಥ ಇತರೆ ಜನ 100 ಎಕರೆ ಜಮೀನು ಕೊಡಲಿಕ್ಕೆ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಿದ್ದಾರೆ. ಅಷ್ಟಲ್ಲದೆ ಹೆಣ್ಣಂಗೂರು, ನಡುಪನಾಯಕನಹಳ್ಳಿ, ಬಸವಪಟ್ಟಣ ಮತ್ತು ಕೊಲ್ಮೆ ಹೊಸೂರು ಭಾಗದಿಂದ 300 ಎಕರೆ ಕೊಡಲಿಕ್ಕೆ ತಯಾರಾಗಿದೆ. ಒಟ್ಟು ನಾವು ಬೇಕಾಗಿರ್ತಕ್ಕಂಥದ್ದು ಈಗ ಸರ್ಕಾರಕ್ಕೆ ರೈತರಿಂದ ತಗೋಬೇಕಾಗಿರ್ತಕ್ಕಂಥ 538 ಎಕರೆ. 300 ಎಕರೆ ನಾವೀಗ ಸ್ವಯಂ ಪ್ರೇರಿತವಾಗಿ ಕೊಡಲಿಕ್ಕೆ ರೈತರು ಮುಂದೆ ಬಂದಿದ್ದಾರೆ. ಆದ್ದರಿಂದ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಏನು ಈ 220 ಎಕರೆ ಬೇಕಾಗಿದೆ, ಅದಕ್ಕೆ ರೈತರು ಅವ್ರು ಹೇಳ್ತಾರೆ 850 ಜನ ನಾವು ಕೊಡದೇ ಇರ್ತಕ್ಕಂಥವ್ರು ಇದ್ದೀವಿ ಅಂತ ಹೇಳ್ಬಿಟ್ಟು. ಇದು ಘಂಟಾಘೋಷ ಹೇಳ್ತೀನಿ, ಇದು ಸುಳ್ಳು ಮಾಹಿತಿ. ಏನೋ 850 ಜನ, ಅದು ತಪ್ಪು ಮಾಹಿತಿ. ಇದನ್ನು ಮಾಧ್ಯಮಗಳಲ್ಲಿ ತಪ್ಪಾಗಿ ಏನು ಬಿಂಬಿಸ್ತಾ ಇದ್ದಾರೆ. ಈ ಹಿಂದೆ ನಮ್ಮ ಸಂಘಟನೆ ಹೋರಾಟ ನಡೆಸಿದ ಸಂದರ್ಭದಲ್ಲಿ ಕೆಐಎಡಿಬಿ ಇಲಾಖೆ ರೈತರ ನೀರಾವರಿ ಭೂಮಿಯನ್ನು ಕೈಬಿಟ್ಟು ಉಳಿದ ಭೂಮಿಯನ್ನು ಅಂತಿಮಗೊಳಿಸುವಂತೆ ಹೋರಾಟ ಮಾಡಿತ್ತು. ಇದರ ಫಲವಾಗಿ ಸರ್ಕಾರ 2823 ಎಕರೆ ಜಮೀನಿನಲ್ಲಿ 490 ಎಕರೆ ನೀರಾವರಿ ಭೂಮಿಯನ್ನು ಬಿಟ್ಟು ಉಳಿದ 2332 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಈ ಸಂಬಂಧ ಮುಂದಿನ ಪ್ರಕ್ರಿಯೆಯನ್ನು ಬೇಗ ನಡೆಸಿ ರೈತರ ಭೂಮಿಗೆ ದರ ನಿಗದಿಪಡಿಸಬೇಕೆಂದು ಆಗ್ರಹಿಸಿದರು. ಈ ಹಿಂದೆ ಅವ್ರ ಮಾಧ್ಯಮಗಳಲ್ಲಿ ಹೇಳ್ತಿದ್ರು, ಕೊಡ್ತಕ್ಕಂಥವ್ರು 2% ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ರು.
ಆಗ ನಮ್ಗೆ ರೈತ ಹೇಳ್ತಿದ್ರು ಊರಿಗೆ ಹೋದ್ರೆ ಇಲ್ಲ ನಾವು ಕೊಡೋಕೆ ತಯಾರಾಗಿದ್ದೀವಿ, ನಮ್ಮನ್ನ ಇವ್ರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ರೈತ ಸಂಘದವರು ಅಂತಕ್ಕಂಥ ಮಾತನ್ನು ನಮ್ಗೆ ರೈತ ಹೇಳ್ತಾ ಇದ್ರು. ಹಾಗಾಗಿ ಅಭಿಪ್ರಾಯ ಸಂಗ್ರಹ ಮಾಡಿದಾಗ 800 ಜನ ಮಾತ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ 36% ಕೊಡ್ತೀವಂತ ಸಹಿ ಮಾಡಿದರೆ ಕೊಡೋದಿಲ್ಲ ಅಂತ 45% ಮಾಡಿದ್ರು. ಅಲ್ಲಿಗೆ ವ್ಯತ್ಯಾಸ ಇಷ್ಟಿದೆ, 9% ಹೆಚ್ಚು ಕಡಿಮೆ ಇತ್ತು. ಇನ್ನು 425 ಜನ ಸ್ಪಂದಿರಲಿಲ್ಲ. ಅವ್ರನ್ನ ಏನಂತ ಪರಿಗಣಿಸ್ಬೇಕೋ, ಕೊಡ್ತಾರಂತ ಪರಿಗಣಿಸ್ಬೇಕಾ, ಕೊಡೋದಿಲ್ಲ ಅಂತ ಪರಿಗಣಿಸ್ಬೇಕಾ? ಹೀಗಾಗಿ 850 ಜನ ಅಂತ ಹೇಳ್ತಾ ಇದ್ದಾರೆ. ಇರ್ತಕ್ಕಂಥ 1250 ಜನ ಯಾರು ಪಾಣಿದಾರರು, ಖಾತೆದಾರರು. 2000 ಚಿಲ್ಲರೆ ಎಕರೆ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ನಿಮಗೆ ಒಂದು ಸಾಮರ್ಥ್ಯ ಇದ್ದರೆ, ನಮ್ಮ ಪರವಾಗಿ ನೀವೇನಾದರೂ ಅಭಿವೃದ್ಧಿ ಪಡಿಸ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ಇದ್ದರೆ, ಏನು ನೀವು ನೋಟಿಫಿಕೇಶನ್ ಮಾಡಿದ್ದೀರಾ ಇದನ್ನು ಕೂಡಲೇ ತ್ವರಿತಗತಿಯಲ್ಲಿ ಬೆಲೆಯನ್ನು ಕರೆದು, ಏನು ರೈತರನ್ನು ಕರೆದು ಸಭೆ ಕರೆದು ಉತ್ತಮ ಬೆಲೆಯನ್ನು ಕೊಟ್ಟು ತಾವು ಶೀಘ್ರವಾಗಿ ಕೈಗಾರಿಕೆಗಳಿಗೆ ಅಭಿವೃದ್ಧಿಪಡಿಸಿ ಈ ಭಾಗದ ಏನು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕಲ್ಪಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಈ ಘನ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೂ ನಾನು ಮನವಿ ಮಾಡ್ತಿದ್ದೇನೆ. 2223 ಎಕರೆ ಪೈಕಿ 1250 ಎಕರೆ ಸರ್ಕಾರಿ ಭೂಮಿಯೇ ಇದೆ. PSL ಕಂಪನಿಯ ಹೆಸರಿನಲ್ಲಿ 525 ಎಕರೆ ಭೂಮಿ ಇದೆ. ಗೊಲ್ಲಹಳ್ಳಿ ಮತ್ತು ದೇವಗಾನಹಳ್ಳಿಯ ವ್ಯಾಪ್ತಿಯಲ್ಲಿ 100 ಎಕರೆಗೂ ಹೆಚ್ಚು ದಲಿತರ ಭೂಮಿಯನ್ನು ಸ್ವಯಂ ಪ್ರೇರಣೆಯಿಂದ ಕೊಡಲು ಮುಂದೆ ಬಂದಿದ್ದಾರೆ. ಇನ್ನು ನಳಿಪಿನಾಯಕನಹಳ್ಳಿ, ಕೊಲವು, ಹೊಸೂರು, ಬಸವಾಪಟ್ಟಣ, ಯಣ್ಣಂಗೂರು ಈ ಭಾಗದಲ್ಲಿ ಕೂಡ 300 ಎಕರೆ ಕೊಡಲು ರೈತರು ಮುಂದೆ ಬಂದಿದ್ದಾರೆ. ಹೀಗಾಗಿ ಸರ್ಕಾರ ಈ ಕೂಡಲೇ ಎಕರೆಗೆ 4 ಕೋಟಿಯಂತೆ ಭೂ ಪರಿಹಾರ ಕೊಡಬೇಕು. ಪರಿಹಾರದ ಹಣ ಬೇಡ ಎಂಬ ರೈತರಿಗೆ ಬದಲಿ ಭೂಮಿಯನ್ನು ನೀಡಬೇಕು. ಭೂಮಿ ಕಳೆದುಕೊಳ್ಳುವ ಪ್ರತಿ ಕುಟುಂಬಕ್ಕೆ ಒಂದು ಖಾಯಂ ಉದ್ಯೋಗ ನೀಡಲು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಬೈರಾಪುರ ಕಾಳು ಫ್ಯಾಕ್ಟರಿಯಲ್ಲಿ ಹಣ ಪಡೆದಿದ್ದು ಹೈಟೆನ್ಷನ್ ಕಂಬ ಹಾಕುವಾಗ ಮಾರಾಟವಾಗಿದ್ದು, ನಿಮ್ಮ ಮಾತು ಕೇಳಿ ವಿಷ ಕುಡಿದ ರೈತರು ಕೇಸು ಹಾಕಿಸಿಕೊಂಡು ಕೋರ್ಟಿಗೆ ಅಲಿಯುತ್ತಿರುವುದು ಜನತೆ ಗಮನಿಸಿದ್ದಾರೆ. PSL ಕಂಪನಿ 525 ಎಕರೆ ರೈತರಿಗೆ ಮೋಸ ಮಾಡಿದಾಗ ಯಾಕೆ ಇವರು ನೆರವಿಗೆ ಬರಲಿಲ್ಲ ಎಂದು ಪ್ರಶ್ನಿಸಿದರು. ಯಾರಪ್ಪ ನಿನಗೆ ಯಾವನಪ್ಪ ಹಕ್ಕನ್ನು ಕೊಟ್ಟಂತನೋ? ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಎಲ್ರಿಗೂ ಹಕ್ಕಿದೆ. ನಿನ್ನ ಹೋರಾಟ ನೀನು ಮಾಡು, ನನ್ನ ಹೋರಾಟ ನಮ್ಮ ಹೋರಾಟ ನಾವು ಮಾಡ್ತೀವಿ. ಎಲ್ಲರೂ ದಡ್ಡನ ಮಕ್ಳು ಅನ್ಲಿಕ್ಕೆ ನಿನಗೆ ಯಾವ ಅರ್ಹತೆ ಇದೆ? ನೀನು ಜೀವನಕ್ಕಾಗಿ ಶಾಲು ಹಾಕೊಂಡಿರ್ತಕ್ಕಂಥವನು, ರೈತರಿಗಾಗಿ ನಿನ್ನಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಯಾವುದೇ ಕೊಡುಗೆ ಇಲ್ಲ ಈ ತಾಲೂಕಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಿನ್ನ ಹೋರಾಟಗಳು ಬಹಳಷ್ಟು ನೋಡಿದ್ದೀವಿ, ನೀವೇನೇನು ಮಾಡಿದ್ಯಾ ಅಂತಕ್ಕಂಥದ್ದು. ನೀನು ಕಾಳು ಮಾತ್ರೆ ಫ್ಯಾಕ್ಟ್ರಿ ಮುಚ್ಚಿಸಿದ್ದು, ಮತ್ತೆ ಒಳಗಡೆ ಶಾಮೀಲಾಗಿ ತೆಗೆಸಿದ್ದು ಗೊತ್ತಿದೆ. ಮತ್ತೆ ಅದನ್ನ ಪಾಪ ಕಾಳಪ್ಪನವರು ಕೋರ್ಟ್ಗೆ ಹೋಗಿ ಅದನ್ನ ಮತ್ತೆ ಮುಚ್ಚಿದ್ದು ಗೊತ್ತಿದೆ. ನೀನು ಎಲ್ಲೆಲ್ಲಿ ಡೀಲ್ ಮಾಡ್ತಿದ್ಯಾ, ಯಾವ್ಯಾವ್ದ್ರಲ್ಲಿ ರೈತರನ್ನ ಹೋರಾಟಕ್ಕೆ ಬಿಟ್ಟು ನೀನು ಮಾರಾಟ ಆಗ್ತಿದ್ಯಾ ಅಂತಕ್ಕಂಥದ್ದು ಬಹಿರಂಗವಾಗಿ ಚರ್ಚೆ ಮಾಡೋದಾದ್ರೆ ನೀನು ವೈಯಕ್ತಿಕವಾಗಿ ಯೋಚನೆ ಮಾಡೋ ಏನು ತೇಜೋವತೆ ಮಾಡ್ತೀಯಾ? ಬಹಿರಂಗವಾಗಿ ಒಂದು ವೇದಿಕೆಯನ್ನ ಶುರು ಮಾಡಿದೆ ಶಿಡ್ಲಘಟ್ಟದಲ್ಲಿ, ಕೋಟೆ ಸರ್ಕಲಲ್ಲಿ. ನಾವು ನಿಮ್ಮಿಂದ ಏನೇನು ಹೋರಾಟ ಆಗಿದೆ, ಎಲ್ಲೆಲ್ಲಿ ಮಾರಾಟ ಆಗಿದ್ದೀರಾ ಅಂತಕ್ಕಂಥದ್ದನ್ನು ನಾವು ಬಹಿರಂಗಪಡಿಸ್ತೀವಿ. ನಮ್ಮದು ಇದ್ರೆ ನೀವು ಬಹಿರಂಗಪಡಿಸು, ಬಹಿರಂಗವಾಗಿ ಚರ್ಚೆಗೆ ಆಹ್ವಾನಿಸ್ತಾ ಇದ್ದೀವಿ. ಈ ತೇಜೋವತೆ, ವೈಯಕ್ತಿಕವಾಗಿ ತೇಜೋವತೆ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. ನೀನು ಬಿಡಲಿಲ್ಲ ಅಂದರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಲೇಬೇಕಾಗುತ್ತೆ. ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಯಾಕೆ ಸ್ವಾಮಿ ನೀವು 1750 ಎಕರೆಗೆ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಜಿಲ್ಲಾಧಿಕಾರಿಗಳೇ? ಯಾರದು? ಯಾರಪ್ಪಂದು? ಸರ್ಕಾರದಲ್ವಾ, ನಿಮ್ಮದಲ್ವಾ, ಏನು ನಂದ, ನಮ್ಮ ಸಂಘಟನೆದ, ಇನ್ನೊಬ್ಬ ಸಂಘಟನೆದ? ಯಾವೊಂದು ಹಕ್ಕಿಲ್ಲ. ನೀವು ಜಿಲ್ಲಾಧಿಕಾರಿಗಳು ಗಮನಿಸಬೇಕು, ಸರ್ಕಾರ ಗಮನಿಸಬೇಕು. 1750 ಎಕರೆ ನಿಮ್ಮ ಅಧೀನದಲ್ಲಿದೆಯಲ್ಲ, ನಮ್ಗೆ ಯಾಕೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಕಾನೂನು ವ್ಯಾಪ್ತಿಗೆ ಯಾಕೆ ಒಳಪಡಿಸಬಾರ್ದು? ಯಾರು ಇಲ್ಲಿ ಪುಂಡ್ರು ಪುರೋಡಿಗಳು ಅಂತ ಹೇಳ್ತಾ ಇದ್ದಾರೆ, ಅವ್ರನ್ನ ಗಮನಿಸಿ. ನೀವು ಯಾರು ತಪ್ಪು ಮಾಡ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ನಾವು ತಪ್ಪು ಮಾಡ್ತಿದ್ರೆ ನಾವು ಬಹಿರಂಗವಾಗಿ ಕ್ಷಮೆ ಯಾಚಿಸ್ತೇವೆ. ನಾವು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಒಳಪಡಿಸಿ, ಇಲ್ಲ ರೈತರನ್ನ, ಜನರನ್ನು ದಿಕ್ಕು ತಪ್ಪಿಸ್ತಾ ಇರ್ತಕ್ಕಂಥ ನಾಯಕರ ವಿರುದ್ಧ ನೀವು ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅಷ್ಟೇ ಅಲ್ಲ, ತಮಗೆ ಇನ್ನೊಂದು ಪೊಲೀಸ್ ಇಲಾಖೆ ನಮ್ಮಲ್ಲಿ ಭಾಳ ನಮ್ಗೆ ಯಾಕೋ ಒಂದು ನಂಬಿಕೆಯನ್ನು ಕಳ್ಕೊಳ್ತಿದೆ. ಯಾಕಂದರೆ ಮಾನ್ಯ ಪೊಲೀಸ್ ಅಧೀಕ್ಷಕರಿಗೆ ನಾವು ಹೇಳ್ತಕ್ಕಂಥದ್ದಿಷ್ಟೇ, SLO ಮೇಡಮ್ ಅವ್ರು ಬಂದಾಗ, KDB SLO ಮೇಡಮ್ ಅವ್ರು ಬಂದಾಗ ಕೆಲವು ಕಿಡಿಗೇಡಿಗಳು ಅವರನ್ನು ತಡೆ ಹಿಡಿದ್ರು. ಯಾಕೆ ಸ್ವಾಮಿ ನಮ್ಮ ಜಮೀನು ನಮ್ಗೆ ತೋರ್ಸಕ್ಕೆ ಬಿಡಲಿಲ್ಲಲ್ಲ? ಆಗ ತಾವೇನು ಮಾಡಿದ್ರಿ? ಯಾಕೆ ಅವರನ್ನ ಗೂಂಡಾ ಕಾಯ್ದೆಯಲ್ಲಿ ಬಂಧಿಸಲಿಲ್ಲ? ಏನು ಶಾಲ್ವಾ ಸ್ವಾಮಿ? ಹಸಿರು ಶಾಲ್ವ ಇರ್ತಕ್ಕಂಥದ್ದು ಶಾಂತಿಯನ್ನು ಕಾಪಾಡಲಿಕ್ಕೆ, ಬೇರೆ ರೀತಿ ಪ್ರೇರಣೆ ಮಾಡಿ ರಕ್ತಪಾತ ಮಾಡಲಿಕ್ಕಲ್ಲ, ಪ್ರೇರಣೆ ಮಾಡ್ತಕ್ಕಂಥದ್ದಲ್ಲ, ಕೋಮುಗಲಭೆಗೆ ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ. ಇದು ಗಮನದಲ್ಲಿಟ್ಕೊಳ್ಳಿ. ಇದೇ ರೀತಿ ನೀವು ಅವ್ರ ಬಗ್ಗೆ ಮೃದು ಧೋರಣೆಯನ್ನು ಅನುಸರಿಸಿದ್ದಾದರೆ
ನಾವು ನಿಮ್ಮ ಒಂದು ಕಚೇರಿ ಮುಂದೆ ಅನಿರ್ದಿಷ್ಟವಾಗಿ ಧರಣಿ ಮಾಡಬೇಕಾಗುತ್ತೆ, ನಿರಂತರ ಪ್ರತಿಭಟನೆ ಮಾಡಬೇಕಾಗುತ್ತೆ. ಪೊಲೀಸ್ ಇಲಾಖೆ ಸ್ವಲ್ಪ ಇದನ್ನು ಗಮನಿಸಬೇಕಾಗುತ್ತೆ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ತಗೊಳ್ಳಿ ಅಂತಕ್ಕಂಥದ್ದು ನಾನು ತಮ್ಮ ಮೂಲಕ ಈ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಮಾಡ್ತೀನಿ. ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷ ಬೆಲ್ಲೂಟಿ ಬಿಕೆ ಮುನಿಕೆಂಪಣ್ಣ, ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ದಲಿತ ಸಂಘರ್ಷ ಸಮಿತಿ ಈದಾರೆ ಪ್ರಕಾಶ್, ಚಿಂತಾಮಣಿ ಕದಿರೇಗೌಡ, ಬಸವಾಪಟ್ಟಣ ಅಂಜಿನಪ್ಪ, ತಿಪ್ಪೇಗೌಡ, ಪ್ರಭು, ನಾಗರಾಜ್, ವೆಂಕಟೇಶ್, ಕನಕಪ್ಪ, ಎಣ್ಣಂಗೂರು ಈರಪ್ಪ, ಮಧು, ನರಸಿಂಹಪ್ಪ, ಹರೀಶ್, ಜಂಗಮಕೋಟೆ ಜಿಜೆ ಮಂಜಣ್ಣ, ನಾರಾಯಣಸ್ವಾಮಿ, ನಾರಾಯಣದಾಸರಹಳ್ಳಿ ನಾರಾಯಣಸ್ವಾಮಿ, ಮುನಿರಾಜು, ಚೀಮಂಗಲ ಚಿನ್ನಪ್ಪ, ಅತ್ತಿಗಾನಹಳ್ಳಿ ಮುನೇಗೌಡ, ವಿನೋದ್ ಕುಮಾರ್, ನಿರಂಜನ್ ಕುಮಾರ್, ಸುವರ್ಣಮ್ಮ, ನಂದಿನಿ, ಉಷಾ, ಗೌತಮಿ, ಮಂಜುಳಮ್ಮ, ಸಿಂಧು ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.